ಮೂವಿ ರಿಲೀಸ್ ಆಗಿದ್ದ ಪೈಲೇ ಒಂದು ಪ್ರೆಸ್ ಮೀಟ್ ಆಗ್ತದ ಪುಷ್ಪ ಮೂವಿಲಾಸಿ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರು ಮತ್ತು ಇಲ್ಲಿ ಮೈತ್ರಿ ಮೇಕರ್ಸ್ ಒಂದು ಪ್ರೆಸ್ ಮೀಟ್ ಆಗ್ತದ. ಇದು ಮೂವಿ ಇಷ್ಟು ಕಲೆಕ್ಷನ್ ಮಾಡ್ತದೆ, ಇದು ಮೂವಿ ಇಷ್ಟು ರೆಕಾರ್ಡ್ ಮಾಡ್ತದೆ, ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು ಇದು ಪ್ರಾಡಕ್ಟ್ ಮೇಲೆ. ಓಕೆನಾ, ಹಾರ್ಡ್ ವರ್ಕ್ ಅವ್ರಿಗೆ ಕಾಣ್ಲತ್ತಿದ್ದು. ಸುಕುಮಾರ್ ಆಗಲಿ, ಅಲ್ಲು ಅರ್ಜುನ್ ಪರ್ಫಾರ್ಮೆನ್ಸ್ ಆಗಲಿ ಅಷ್ಟು ಕಾನ್ಫಿಡೆಂಟ್ ಇದ್ದ ಸಲಕ್ಕೆ ಅಷ್ಟು ಜನ ಪ್ರೆಸ್ ಮೀಟ್ ಅವ್ರು ಮಾಡಿದ್ರು. ನೀನು ಮೂವಿ ನೋಡಿದ್ರಲ್ಲ, ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿರಿ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಾವು ಮಾತ್ರ ಮತ್ತು ನ್ಯೂ ಟೀಸರ್ ಐತೆ ರಿಲೀಸ್ ಆಗದ ಸನಿಪಾಜಿದೆ, ಅದ್ರ ಬಗ್ಗೆ ನಾವು ಮಾತ್ರ ತೊರಗಿದ ವಿಡಿಯೋ ಕ್ಲಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪುಷ್ಪ 2 ಮೂವಿ ಬರ್ಲಿಕ್ಕೆ 3 ವರ್ಷ ಆಯ್ತು. ಓಕೆನಾ, ಥೋಡೆ ಸೀನ್ಸ್ ಸಸ್ಪೆನ್ಸ್ ಇಟ್ಟಾರ ಸುಕುಮಾರ್ ಅವರು. ಥರ್ಡ್ ಪಾರ್ಟ್ ಬರ್ಲಾಗೆ ಜಪಾನ್ ಸೀನ್ ಆಗಲಿ ಮತ್ತು ಸಣ್ಣಗಿಲಾಕ ಬಾಲ್ ನೀರಿನಾಗ ಬೀಳೋದಲ್ಲಿ ಥರ ಸೀನ್ ಆಗಲಿ, ಮತ್ತು ಇಲ್ಲಿ ಲಾಸ್ಟಿಗೆ ಸಿಕ್ಕವಾದ ಕ್ಯಾರೆಕ್ಟರ್ ಏನದ, ಲಾಸ್ಟಿಗೆ ಒಂದು ಬಾಂಬ್ ಹೊಡಿತಾರೆ, ಮನೆಗೆಲ್ಲ ಹೊಡೆದು ಬಿಡ್ತಾರೆ, ಅದು ಶಾರ್ಟ್ಗಾಗಲಿ ಅಂದ್ರೆ ಎಲಿವೇಷನ್ ಸಸ್ಪೆನ್ಸ್ ಅಂತ ಇಟ್ಟಾರ. ಮತ್ತು ಇಲ್ಲಿ ಒಂದು ಟೀಸರ್ ಡ್ರಾಪ್ ಆಗಿತ್ತು ನೋಡಿ ಫಸ್ಟ್ ಅಂತ್ರಿಗ, ಅಂದ್ರೆ ಪುಷ್ಪ ಜೈಲ್ನೆಸ್ ಹೊಡೆಯೋಗೇನ. ಸೊ ಅದು ಪಾಯಿಂಟ್ ನಮಗೆ ಗೊತ್ತೈತಿ. ಈಗ ಒಂದು ದೊಡ್ಡ ಪಾಲಿಟಿಷಿಯನ್ಸ್ ಆಗಂಟೆ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಮಾಡ್ಕಂದ್ರೆ ಪುಷ್ಪ ರೂಲ್ ಏನೈತಲ್ಲ, ಅಂದ್ರೆ ಫಸ್ಟ್ ಪಾರ್ಟ್ ಪುಷ್ಪ ರೈಸ್, ಪುಷ್ಪ ರೂಲ್. ಈಗ ಥರ್ಡ್ ಪಾರ್ಟ್ ಒಂದು ಬೇರೆ ಲೆವೆಲ್ದಾಗೆ ಇಲ್ಲಿ ಕ್ರಿಯೇಟ್ ಮಾಡೋದಾರ, ಅದು ಪಾಯಿಂಟ್ ನಮಗೆ ಗೊತ್ತದ. ಬಟ್ ಇಲ್ಲಿ ಸುಕುಮಾರ್ ಅವರು ಚಲೋ ಗೇಮ್ ಮಾಡಿದ್ರು, ಥೋಡೆ ಎಲಿವೇಷನ್ ಸಸ್ಪೆನ್ಸ್ ಆಗಿ ಇಟ್ಟಿಗೆ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟರೆ. ಈಗ ಥೋಡೆ ಮಂದಿಗೆ ಅದು ಪಾಯಿಂಟ್ ಅರ್ಥ ಆಗ, ಥೋಡೆ ಮಂದಿಗೆ ಪಾಯಿಂಟ್ ಅಂದ್ರೆ ಅರ್ಥ ಆಗಲ್ಲ. ನಾ 3 ಪಾಯಿಂಟ್ ಏನಲ್ಲ, ಶಿಖವಾದ ಕ್ಯಾರೆಕ್ಟರ್, ನೀರಿನಾಗಿರೋದು, ಅದು ರೇಡಿಯೋ ಸಾಂಗ್ ಅಲ್ಲಿ ಅದು ಮೂವಿ ಒಳಗಿದ್ದಿಲ್ಲ. ಮತ್ತು ಫಸ್ಟ್ ಪಾರ್ಟ್ ಪುಷ್ಪರಾಜ್ ಜೈಲ್ನೆಸ್ ಹೊಡೆಯೋಗೇನ ಅದೊಂದು ಸೀನಲ್ಲಿ, ಮತ್ತು ಜಪಾನ್ನಲ್ಲಿ ಇರೋ ಸೀನಲ್ಲಿ, ಮತ್ತು ಸಣ್ಣಗಿಲ್ಲಕ್ಕೆ ಒಂದು ಬಾಲ್ ತರ್ತಾರೆ ನೋಡ್ರಿ, ಅದೊಂದು ಸೀನಲ್ಲಿ ಲಿಟ್ರಲಿ ಕ್ರಿಯೇಟ್ ಅಂತ ಮಾಡಿದ್ರೆ. ಮತ್ತು ಇಲ್ಲಿ ಶಿಖವಾದ ಕ್ಯಾರೆಕ್ಟರ್ ಏನಾಗ್ಯದ, ಸೆಟ್ ಹೆಂಗೆ ಗಾಯಪ್ ಅದನ್ನು ಲಾಸ್ಟಿಗೆ ಯಾಕೆ ಅವ್ನಿಗೆ ತೋರಿಸಲಿಲ್ಲ, ಮತ್ತು ಲಾಸ್ಟಿಗೆ ಇನ್ನೊಂದು ಕ್ಯಾರೆಕ್ಟರ್ ಅಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟಲ್ಲ, ಇವೆಲ್ಲ ಸಸ್ಪೆನ್ಸ್ ಸ್ಟೋರಿ ಅವು. ಈಗ ಫಸ್ಟ್ ಡೇ ಓಪನಿಂಗ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 270 280 crore ಫಿಲ್ಮ್ ಗಳಿಸದ. ಇದು ಮೂವಿ ಇದೇ ಥರ ಕಲೆಕ್ಷನ್ ಮಾಡಕತ್ತಿದ ಡೆಫಿನೆಟ್ಲಿ 2000 ಕೋಟಿ ಫಿಲ್ಮ್ ಗಳಿಸದ, ಅದಕ್ಕಿಂತ ಕಡಿಮೆ ಗಳಿಸಲ್ಲ. ಇದು ಪಾಯಿಂಟ್ ಅನ್ಸದ. ಅಲ್ಲು ಅರ್ಜುನ್ ಕರಿಯೋದಕ್ಕೆ ಇದೊಂದು ಬಿಗ್ಗೆಸ್ಟ್ ಮೂವಿ ಆತದ. ಇದು ಮೂವಿ ಮತ್ತೆ ರೆಕಾರ್ಡ್ ಮುರಿಬೇಕಂದ್ರೆ ಇಲ್ಲಿ ಬರಬೇಕಾದ ಗ್ರೌಂಡ್ನಲ್ಲಿ ಅಲ್ಲಿ SS ರಾಜಮೌಳಿ, ಸಂದೀಪ್ ಅವಂಗಾರೆಡ್ಡಿ ಅಲ್ಲಿ, ನಮ್ಮ ಪ್ರಶಾಂತ್ ವರ್ಮಾ ಅಲ್ಲಿ, ಪ್ರಶಾಂತ್ ನೀಲ್ ಅಲ್ಲಿ, ಜೈ ಹನುಮಾನ್ ಮೂವಿ ಸಂಗಟೆ ಇದು ಪಾಯಿಂಟ್ ನನಗೆ ಅನ್ಸಲದ. ಅಸಲಿಗೆ ಇದು ಮೂವಿ ಪುಷ್ಪ ಒಂದು ಕ್ರಿಯೇಟ್ ಮಾಡ್ಲತ್ತದ, ಪುಷ್ಪ ರಾಜ್, ಪುಷ್ಪ ವರ್ಲ್ಡ್ ಕ್ರಿಯೇಟ್ ಮಾಡ್ಲತ್ತಾರ ಕಲೆಕ್ಷನ್ದಾಗೆ. ಥೋಡೆ ಮಂದಿಗೆ ಇದು ಮೂವಿ ಇಷ್ಟ ಆಗ್ತದೆ, ಥೋಡೆ ಮಂದಿಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಇದು ಮಾತಾಡ್ಬೇಕಂದ್ರೆ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ಅದು. ಓಕೆ, ಕತ್ತಿನ ಅವ್ನು ಈಗ ಥೋಡೆ ಮಂದಿಗೆ ಇಷ್ಟ ಅದ, ಥೋಡೆ ಮಂದಿಗೆ ಇಷ್ಟ ಆಗಲ್ಲ. ಇದನ್ನು ಪಾಯಿಂಟ್ ಅಂದರೆ ಕರೆಕ್ಟ್ ಅದ. ಬಟ್ ಬಿ ಗ್ರೇಡ್ ಫಿಲ್ಮ್ ಅದ, ಸರಿಯಾಗಿಲ್ಲ ಫಿಲಿಮು, ಆ್ಯಕ್ಟಿಂಗ್ ಸರಿಯಾಗಿಲ್ಲ, ಸ್ಕಿಲ್ಗಳು ಸರಿಯಾಗಿಲ್ಲ, ಅಲ್ಲು ಅರ್ಜುನ್ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅಂತಂದ್ರು ಅದು ಏನೂ ಹೇಳಪ್ಲಿಲ್ಲ, ಯಾರಿಗೇನು ಹೇಳಕ್ಕೆ ಬಲ್ಲ. 100 ಮಂದಿ ಒಳಗೆ 95% ಮಂದಿಗೆ ಪಸಂದ್ ಆಗ್ತದೆ. ಈಗ 5 ಮಂದಿಗೆ ಪಸಂದ್ ಆಗ್ಲಿಕ್ಕೂ ಅದು ಯಾರಿಗೇನು ಹೇಳಕ್ಕೆ ಬರಲ್ಲ. ಇದೇ ಪಾಯಿಂಟ್ ನನಗೆ ಅನಿಸಿತು. ಈಗ ಥೋಡೆ ಮಂದಿ ಇದಕ್ಕೆ ಹೇಟ್ ಮಾಡ್ಲತ್ತಾರ. ಶ್ರೀವಲ್ಲಿ ಪರ್ಫಾರ್ಮೆನ್ಸ್ ಆಗಲಿ, ಹಸ್ಬೆಂಡ್ ವೈಫ್ ರಿಲೇಷನ್ ಬಗ್ಗೆದಾಗಲಿ, ಇಷ್ಟು ಸಣ್ಣ ಬಟ್ಟೆ ಹಾಕಿ ಉಟ್ಕೊಂಡ್ರ, ಮತ್ತು ಜಾತ್ರಾ ಸೀನ್ ಬಗ್ಗೆ ಲಿಟ್ರಲಿ ಬಾಸ್ ನಾನು ಹೇಳಬೇಕಂದ್ರೆ ಅವ್ರ ಕೆರಿಯರ್ದಾಗೆ ಅದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಅಲ್ಲು ಅರ್ಜುನ್ ಅವರು. ಒಂದೊಂದು ಊರಿನಲ್ಲಿ ಒಂದೊಂದು ಜಾತ್ರೆ ಅಥವಾ ಒಂದೊಂದು ದೇವ್ರ ಬಗ್ಗೆ ಕಲ್ಚರ್ ಬಗ್ಗೆ ಪ್ರೆಸೆಂಟೇಷನ್ ಕೊಟ್ಟರೆ ಅಲ್ಲು ಅರ್ಜುನ್ ಅವರು. ಬಟ್ ನನಗೆ ಅನ್ಸದ ನಮ್ಮೂರು ಒಂದು ಜಾತ್ರೆ ಆಗ್ತದ, ಅದು ನೋಡೋ ಮಟ್ಟಿಗಲ್ಲಿ ಇದೇ ಸೀನ್ ಕ್ರಿಯೇಟ್ ನನಗೆ ಅನಿಸಿದ್ದು. ಅಲ್ಲಿನೂ ಇದೇ ಥರ ಮೈ ಜುಮ್ ಇಡ್ತದ, ಮೈ ಒಳಗೆ ರಕ್ತ ಓಡಾಡ್ತದ ಜಾತ್ರೆ ಒಳಗೆ ನೋಡೋ ಮಟ್ಟಿಗೆ ನಮಗನ ಅದೇ ಪಾಯಿಂಟ್ ನನಗೆ ಅನಿಸಿತು. ಸೊ ಇದು ಮೂವಿಗೂ ಅದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ರ. ಆ ಥರ ಸೀನ್ ಒಂದು ರೆಡಿ ಮಾಡ್ಲಿಕ್ಕೆ 50 ದಿನ ಏನೋ ಆಗ್ಯದ, 50 ಇಲ್ಕರೆ 2 ತಿಂಗಳು ಸನಿ ಇದು ಶೂಟ್ ಮಾಡ್ಲಿಕ್ಕೆ ಆಗ್ಯದ. ಅದ್ರ ಖರ್ಚ ಬಂದಂಥ 50 ಕೋಟಿ ಸನಿ. ಸೊ ಇಷ್ಟು ಕನ್ನ ಹಾರ್ಡ್ ವರ್ಕ್ ಆಗ್ಯದ. ಅದಕ್ಕೆ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ, ಮೇಕಪ್ ಆಗಲಿ, ಕೊರಿಯೋಗ್ರಾಫರ್ ಆಗಲಿ, ಮತ್ತು ಬೇರೆ ಬೇರೆ ಸರ್ಟ್ಸ್ಗಳು ಹಾಕ್ಯಾರ, ಇದಕ್ಕೆ ಬೇರೆ ಬೇರೆ ಕ್ಯಾಮ್ರಾಗಳು ಯೂಸ್ ಮಾಡ್ಯಾರ. ಈ ಫಿಲ್ಮ್ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡುವಾಗ ಕ್ಯಾಮ್ರಾ ಆ್ಯಂಗಲ್ ಚಲೋ ಯೂಸ್ ಮಾಡ್ಯಾರ ಸುಕುಮಾರ್ ಅವರು. ಸೊ ಥೋಡೆ ಪಾಯಿಂಟ್ ಇಲ್ಲಿ ನಾ ಹೇಳೀನಿ. ಸೆಕೆಂಡ್ ಇದು ಪುಷ್ಪ ಮೂವಿ ಅಪ್ಡೇಟ್ ನಿಮಗೆ ಹೇಳೀನಿ. ಫಸ್ಟ್ ಪಾರ್ಟ್ ನೋಡಲಿಕ್ಕೆ ಸೆಕೆಂಡ್ ಪಾರ್ಟ್ ಡೆಫಿನೆಟ್ಲಿ ನೋಡ್ಲಿಕ್ಕೆ ಹೋಗ್ರಿ. ಒಂದು ಸ್ಟ್ರಾಂಗ್ ಮೂವಿ ಅದ ಬಸ್, ಲಿಟ್ರಲಿ ಮಜಾ ಬರ್ತಾರೆ ಮೂವಿ ನೋಡೋ ಮಟ್ಟಿಗೆ. ಫ್ಯಾಮಿಲಿ ಸಂಗಟೆ ನೋಡೋಂಥ ಮೂವಿ ಅದು. ಹಾಂ, 2 ಸಾಂಗ್ ಥೋಡೆ ಮಂದಿಗೆ ಪ್ರಾಬ್ಲಮೆಟಿಕ್ ಅನಿಸ್ತವ್ರಿಗೆ, ಏನಂದ್ರೆ ಕಿಸಿಕ ಸಾಂಗ್ ಆಗಲಿ ಇದೇನದ. ಸೆಕೆಂಡ್ನಲ್ಲಿ ಮತ್ತು ಫೀಲಿಂಗ್ ಸಾಂಗ್ ಬಗ್ಗೆದಾಗಲಿ ಸ್ಟೆಪ್ಸ್ಗಳು ಸರಿಯಾಗ, ಅವ್ರ ಕೆಮಿಸ್ಟ್ರಿ ನನಗೆ ಸರಿಯಾಗಿ ಅನಿಸಿದ್ದು ಅಲ್ಲು ಅರ್ಜುನ್ ಅಲ್ಲಿ ಆ್ಯಂಡ್ ರಶ್ಮಿಕಾ ಮಂದಾನೆ ಅಲ್ಲಿ. ನಿನ್ನೆ ಪುಷ್ಪ ಮೂವಿ ಸಂಗಟೆ ಸನಿಪಾಜಿ ಅವ್ರದ್ದು ಜಾಟ್ ಮೂವಿ ಟೀಸರ್ ರಿಲೀಸ್ ಆಗಿದೆ ಥಿಯೇಟರ್ನಲ್ಲಿ. ಸೊ ನಾ ಹೊರಗೆ ಹೋಗಿ ಒಳಗೆ ಬರೋದನ್ನ ಟೀಸರ್ ಖತಮ್, ನಿನ್ನೆ ನೋಡ್ಲಿಕ್ಕೆ ನನಗೆ ಆಗಲಿಲ್ಲ. ಇವತ್ತು ಮೈತ್ರಿ ಮೇಕರ್ಸ್ಲದ್ದು ಟೀಸರ್ ರಿಲೀಸ್ ಆಗಿದೆ, ಸಾಲಿಡ್ ಅದ. ಸಣ್ಣ ಟೀಸರ್ ಇದ್ದ ಮೇಲೆ ನೋಡೋ ಮಟ್ಟಿಗಲ್ಲಿ ಒಂದು ನ್ಯೂ ಕ್ರಿಯೇಟ್ ಅನ್ನಿಸ್ತದೆ ನಮಗೂ. ಓಕೆ, ಸನಿಪಾಜಿ ಇದಕ್ಕೆ ಇದ್ರಂಗೆ ಆ್ಯಕ್ಷನ್ ಅಂತ ಮಾಡ್ಯಾರ. ಬಟ್ ಇದೇನು ಡಿಫ್ರೆಂಟ್ ಅದಂತಂದ್ರು ಬ್ಯಾಕ್ಗ್ರೌಂಡ್ BGM ಕೇಳೋ ಮಟ್ಟಿಗೆಲ್ಲ ಏನೋ ಡಿಫ್ರೆಂಟ್ ಲೆವೆಲ್ದಾಗ ನನಗೆ ಅನಿಸಿದ. ಮತ್ತು ಡೈರೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ದಾಗ ನನಗೆ ಅನಿಸಿತ್ತು. ಇದಕ್ಕೆ ತಪ್ಪಲ್ಲಿ ಥೋಡೆ ಫೋಸ್ಟರ್ ರಿಲೀಸ್ ಆಗಿದ್ದಲ್ಲ, ತೆಲುಗು ಡೈರೆಕ್ಟರ್ ಸಂಗಟ ಒಂದು ಮೂವಿ ಮಾಡೋದು ಸನಿಪಾಜಿ ಅಂತ ನಮಗೆ ಗೊತ್ತಿತ್ತು. ಬಟ್ ಇದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಇನ್ನು ಓನ್ಲಿ ಹಿಂದಿದಾಗೆ ರಿಲೀಸ್ ಆಗ್ತದ, ಮೈತ್ರಿ ಮೇಕರ್ಸ್ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಮೇಲೆ ನಮಗೆ ಗೊತ್ತದ. ಬಟ್ ಇಲ್ಲಿ ಟೀಸರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸನಿಪಾಜಿ ಹೆಂಗೆ ಲುಕ್ನಾಗಾರ ಅಂದ್ರೆ ಗದರ್ 2 ಮೂವಿ ಒಳಗಾಗಲಿ, ಅದಕ್ಕೆ ಕಲೆಕ್ಷನ್ ಆಗಲಿ, ಬಾಲಿವುಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಅವಾಗ ಗದರ್ 2 ಮೂವಿ ಒಂದು ಸಕ್ಸಸ್ ಕೊಟ್ಟಿತ್ತು.
ತೋ ಸನಿಪಾಜಿ ಆ ಫಿಲ್ಮ್ನಲ್ಲಿ ಸ್ವಲ್ಪ ಏಜ್ ಅಪ್ಲೇ ನಮಗೆ ಅನ್ಸ್ಲತ್ತಿದ್ದು, ಅದು ಫೇಸ್ ಮೇಲೆ ಗ್ಲೋನು ನಮಗೆ ಕಾಣಲಾಗಿತ್ತು. ಅದು ಪಾಯಿಂಟ್ ನಮಗೆ ಯಾಕಪ್ಪ ಹಿಂಗೆ ಅಂತ ನಮ್ಗೆ ಆಬ್ವಿಯಸ್ಲಿ ಅದನ್ನು ಪಾಯಿಂಟ್ ನಮಗೆ ಅನ್ಸದ, ಅವ್ನ ಮಗ ಅನ್ನೊಬ್ಬ ಇಷ್ಟು ವಯಸ್ಸದ ಅವನಿಗೆ, ಫಾದರ್ ವಯಸ್ಸು ಇಷ್ಟಗನ ಇರ್ಬೇಕಂದ್ರೆ ಅದು ಮೇಕಪ್ ಮಾಡಿರೋದು ಪಾಯಿಂಟ್ ನಮಗೆ ಅನ್ಸ. ಬಟ್ ಇಲ್ಲಿ ಅಂದ್ರೆ ಒಂದು ಹೆಂಗ್ ಲುಕ್ನಾಗ ಸನಿಪಾಜಿ ಇಸ್ ಕಮ್ ಬ್ಯಾಕ್. ಆ ಬ್ಯಾಕ್ಗ್ರೌಂಡ್ ಬಿ.ಜಿ.ಎಮ್ ಸಂಗಟಿ, ಬ್ಯಾಕ್ಗ್ರೌಂಡ್ದಾಗ ಆ್ಯಕ್ಷನ್ ಸೀನ್ಸ್ ಎಲಿವೇಶನ್ ಎಲ್ಲೈತವಲ್ಲ ಸಾಲಿಡ್ ನನಗೆ ಅನ್ಸಿದ್ದು. ಡೈಲಾಗ್ ಸಂಗಟಿ ಬಿ.ಜಿ.ಎಮ್ ಇಲ್ಲಿ ತಮ್ಮನವ್ರು ಕೊಟ್ಟರಲ್ಲ, ಇದೇ ಡಿಫ್ರೆಂಟ್, ಇದು ಟೀಸರ್ ಲೆವೆಲ್ ಕ್ರಿಯೇಟ್ ಮಾಡ್ತಾವೆ, ಅದು ಪಾಯಿಂಟ್ ನನಗೆ ಅನ್ಸಿದ್ದು. ಸಾಲಿಡ್ ಕೊಟ್ಟರೆ ತಮ್ಮನವರು. ಮತ್ತು ಬೇಬಿ ಜಾನ್ ಒಳಗಲ್ಲಿ ಆಲ್ರೆಡಿ ನಿಮಗೆ ಗೊತ್ತದ ತಮ್ಮನವ್ರು ಬಿ.ಜಿ.ಎಮ್ ಹೆಂಗೆ ಕೊಡ್ಲತ್ತಾರ ಅವರು. ಸೊ ಈಗ ಗೊತ್ತದ ನಮಗೆ ಗೇಮ್ ಚೇಂಜ್ ಒಳಗೆ ಸೆಕೆಂಡ್ ಸಾಂಗ್ ಬೇರೆ ಸಾಂಗ್ಗಳು ರಿಲೀಸ್ ಆಗುತ್ತಲ್ಲ, ಅದಕ್ಕೆ ಬಿ.ಜಿ.ಎಮ್ ಹೆಂಗೆ ಕೊಟ್ರ. ಪುಷ್ಪ ಮೂವಿ ಒಳಗೆ ಯಾವ ಸಾಂಗಿಗೆ ಬಿ.ಜಿ.ಎಮ್ ಕೊಟ್ರ ತಮ್ಮನವರು, ನನಗೆ ಅನ್ಸೋದು ಜಾತ್ರಾ ಒಂದು ಸೀನ್ ಅದು ನೋಡ್ರಿ, ಅದಕ್ಕೆ ಕೊಟ್ಟಿರ್ಬೇಕು ತಮ್ಮನವರು ಬಿ.ಜಿ.ಎಮ್ ನನಗೆ ಅನಿಸ್ತದ. ಅದು ಕೇಳೋ ಮಟ್ಟಿಗಿಲ್ಲ, ಬಟ್ ನಾನು ಡೀಟೇಲಾಗಿ ನೋಡಿಲ್ಲ. ನೀವೇನಾದ್ರು ಜಾತ್ರಾ ಸೀನ್ ಬಿ.ಜಿ.ಎಮ್ ಯಾರು ಕೊಟ್ರ ನೀವೇನೋ ಗೊತ್ತಿದ್ದಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ಪುಷ್ಪ 2 ಮೂವಿ ನೋಡಿಲ್ಲ ಕಾಮೆಂಟ್ ಮಾಡಿರಿ. ಹಾಗೆ ಇದು ಜಾಟ್ ಮೂವಿ ಟೀಸರ್ ನೋಡಿ ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ವೈಲ್ಡ್ ಫೈರ್